ಹಾಯ್ ಎವ್ರಿವನ್. ನೋಡಿ, ಒಂದು ಬೆಲ್ಲಿನೋ ಬೇಸ್ ಮಾಡಲ್ ಗಾಡಿ ಬಂದಿದೆ. ಇದು ವಿಡಿಯೋ ಮಾಡ್ತೀನಿ, ಎಲ್ಲಾ ವಿಡಿಯೋ ನಿಮ್ಗೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಬೇಸ್ ಮಾಡೋದು ಟಾಪ್ ಮಾಡಲ್ ಏನೇನ್ ಮಾಡ್ಬೋದು ಅಂತ ಒಂದು. ಸೊ ಇದು ವಿಡಿಯೋ ನೀವು ನೋಡಿದ್ರೆ ನಮ್ಮ ಚಾನಲ್ ಇಲ್ಲಿ ಬ್ಯಾಂಗ್ಳೂರ್ನಲ್ಲಿ ಫಸ್ಟ್ ತರ ನಾವು ನಮ್ಮ ಅಂಗಡಿನಲ್ಲಿನೇ ಫಸ್ಟ್ ಮಾಡಿರೋದು. ಒಂದು 4-5 ಕೆಲಸ ಫಸ್ಟ್ ಮಾಡಿದ್ದೀನಿ ಈ ಗಾಡಿನಲ್ಲಿ. ನೀವು ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲ್ ಈ ಗ್ರಿಲ್ಲು, ಬಂಪರ್ ಗ್ರಿಲ್ಲು, ಫಾಗ್ ಲೈಟು, ಪ್ರೊಜೆಕ್ಟರ್ ಲೈಟ್ ಅದೆಲ್ಲ ಹಾಕಿದ್ದೀನಿ. ಇದರಲ್ಲಿ ನಿಮಗೆ ಒಂದು 2 to 3 ವರ್ಕ್ ಹೊಸದಾಗಿದೆ. ಇದು ಗ್ರಿಲ್ ಹಾಕಿದ್ದೀನಿ, ಫಾಗ್ ಲೈಟ್ ಕವರು, ಕ್ರೋಮ್ದು ಟಾಪ್ ಮಾಡಲ್ಲು. ತಿರ್ಗಾ ಇಲ್ಲಿ ನಿಮಗೆ ಫ್ರಂಟ್ ಕ್ಯಾಮ್ರಾ ಒಂದು ಇಲ್ಲಿ ಫಿಟ್ ಮಾಡಿದ್ದೀನಿ, ಒಂದು ಅದಿರಲಿ ಬ್ರ್ಯಾಂಡು. ಆಟೋ ಫೋಲ್ಡ್ ಮಿರರ್ ಇದಕ್ಕೆ ಫಿಟ್ ಆಗಿದೆ. ಆಮೇಲೆ ಸೈಡ್ ಪೆಂಟ್ ತೆಗಿಬಿಟ್ಟು ನಾವು ಇದಕ್ಕೆ ಇಂಡಿಕೇಟರ್ ತೆಗಿಬಿಟ್ಟು ವೆಂಟ್ ಒಂದು ಹಾಕಿದ್ದೀನಿ ಒಂದು. ತಿರ್ಗಾ ನಿಮಗೆ ಡೋರ್ ವೈಸರು, ಡೋರ್ ಬೇಡಿಂಗು, ಹ್ಯಾಂಡಲ್ ಕ್ರೋಮು. ಇನ್ನೊಂದು ಬಂದ್ಬಿಟ್ಟು ಇನ್ನಲ್ಲಿ ಏನು ಮಾಡಿದ್ದೀನಿ ಅಂದರೆ, ನಾವು ಆಚೆಯಿಂದ ನೋಡ್ರೆ ಈ ಕೋಟರ್ ಗ್ಲಾಸ್ ಇದೆ ಅಲ್ಲ, ಇದು ನೋಡ್ಬೋದು ನೀವು, ಈ ಥರ ಬಂದಿರ್ತದೆ. ಸೊ ತೆಗಿಬಿಟ್ಟು ನಾವು ಟಾಪ್ ಮಾಡಲ್ದು ವಿತ್ ಕ್ರೋಮ್ ಜೊತೆನಲ್ಲಿ ನಾವು ಇದಕ್ಕೆ ಫಿಟ್ ಮಾಡಿದ್ದೀನಿ. ಸೊ ಇದು ಚೇಂಜ್ ಮಾಡ್ರೆ ನೀವು ನೋಡಿ, ಬೇಸಿಕ್ ಮಾಡಲ್ಗೆ ನಿಮಗೆ ಈ ಥರ ಬ್ಲ್ಯಾಕ್ ಬಂದಿರ್ತದೆ. ಅದು ನಮ್ಮ ಹತ್ರ ವಿತ್ ರಿಪ್ಲೇಸ್ಮೆಂಟ್ ನಿಮಗೆ ಒರಿಜಿನಲ್ ಥರ ನೆಕ್ಸಾ ಆ್ಯಂಡ್ ಮಾರುತಿ ಜೆನ್ಯೂನ್ ಫೋಟೋಸ್ ನಿಮಗೆ ಸಿಗುತ್ತೆ. ಇದಕ್ಕೆ ಮಾರುತಿ ಇದೆ ಬರೋದು ನಿಮಗೆ. ಇದು ನೋಡ್ಬೋದು ಮಾರುತಿ ಇದು ಒಂದು ವಿಂಡೋ ಗಾರ್ನಿಶ್. ತಿರ್ಗಾ ಇದಕ್ಕೆ ರಿಯರ್ ವೈಫರ್ ಫಿಟ್ ಮಾಡೋಕ್ಕೆ ನಾವು ಮಾರುತಿದು ಜೆನ್ಯೂನ್ ಪಾರ್ಟ್ಸೇ ನಾವು ಯೂಸ್ ಮಾಡೋದು. ಇದು ಮೋಟ್ರದ್ದು, ಇದು ಬ್ಲೇಡು ಮಾರುತಿದು, ಇದು ವರಮ್ಮು ಮಾರುತಿ ಜೆನ್ಯೂನ್ ಪಾರ್ಟ್ಸು. ತಿರ್ಗಾ ಗ್ಲಾಸ್ ತೆಗಿಬಿಟ್ಟು ನಾವು ಗ್ಲಾಸ್ ವಿತ್ತು ಮಾರುತಿದ್ದೆ ಹಾಕಿದ್ದೀನಿ. ಕೆಲವು ಕಸ್ಟಮರ್ಗೆ ಏನು ಕನ್ಫ್ಯೂಷನ್ ಅಂದರೆ, ರಿಯರ್ ವೈಫರ್ ಫಿಟ್ ಮಾಡಿದ್ರೆ ವೈರಿಂಗು ಕನ್ಫ್ಯೂಷನ್ ಇರ್ತದೆ. ಸಾಕಿಟಾ, ವೈರಿಂಗ್ ಕಟ್ಟಿಂಗಾ, ಟಾಂಪರಿಂಗ್ ಅಂತ. ನೋಡಿ, ಇದು ಕಾಟನ್ ಟೇಪ್ ಕಂಪ್ನಿಯಿಂದ ಬಂದಿರ್ತದೆ. ಸೊ ಆ ಕಾಟನ್ ಟೇಪೇ ನಾವು ತೆಗಿಬಿಟ್ಟು ನಾವು ಇದಕ್ಕೆ ಈ ಥರ ವೈರಿಂಗ್ ನಾವು ಸಪ್ರೇಟಾಗಿ ಮಾಡ್ಕೊಂಡು ಕಾಟನ್ ಟೇಪ್ದೆ ಇದಕ್ಕೆ ಕ್ಲಿಪ್ ಮಾಡಿದ್ದೀನಿ. ಸೊ ಈ ಮೋಟ್ರ್ ಕ್ಲಿಪ್ಪನ್ನು ನೋಡ್ಬೋದು ನೀವು. ಈ ಥರ ವೈರಿಂಗ್ ನಾವು ಇದು ಕಾಟನ್ ಟೇಪ್ನಲ್ಲಿ ಮಾಡಿದ್ದೀನಿ. ಇದು ಒಂದು ಕೆಲಸ ಇದರಲ್ಲಿ ಆಗಿದೆ. ಸೊ ಇದು ನೀರು ಜಾಗ ಬರೋದು ನಿಮಗೆ ಒರಿಜಿನಲ್ ಇಲ್ಲಿ ಜಾಗ ಸ್ಪೇಸ್ ಮಾಡಿದ್ದಾರೆ ಕಂಪ್ನಿಯವರನ್ನೇ. ನಿಮ್ಗೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಇದೇ ಜಾಗನಲ್ಲಿ ನಿಮಗೆ ನೀರು ಬರ್ತದೆ. ಇದು ವರ್ಕಿಂಗು ನಿಮಗೆ ತೋರಿಸ್ತೀನಿ, ನೋಡ್ಬೋದು. ಇದು ವೈಫರ್ ಆನ್ನು, ತಿರ್ಗಾ ನೀರು ಬರೋದು ಜಾಗ. ಸೊ ಒರಿಜಿನಲ್ ಹೆಂಗಿದೆ ಅದೇ ಜಾಗದಲ್ಲಿ ನಾವು ವೈಫರ್ ಇದಕ್ಕೆ ಫಿಟ್ ಮಾಡಿರೋದು. ಇದು ಒಂದು ಕೆಲಸ ಇದರಲ್ಲಿ ಆಗಿದೆ. ಸೊ ಇದರಲ್ಲಿ ರಿಫ್ಲೆಕ್ಟರ್ ಒಂದು ಎಲ್ಲ ಗಾಡಿನಲ್ಲಿ ನಾನು ರೆಡ್ ಹಾಕಿದ್ದೀನಿ. ಇದರಲ್ಲಿ ಒಂದು ಸ್ಮೋಕ್ನಲ್ಲಿ ನಿಮಗೆ ಡಿಫ್ರೆನ್ಸ್ ಕಲರ್ ಇದೆ. ಇದು ನೋಡ್ಬೋದು ನಿಮಗೆ, ಇಲ್ಲಿನೂ ಆರೆಂಜ್ ಬರ್ತಾ ಇದೆ ಇಂಡಿಕೇಟರ್ಗೆ, ನಾವು ಮೇಲೇನು ಆರೆಂಜ್ ಬರ್ತದೆ. ಸೊ ಆ ಕಾಂಬಿನೇಷನ್ ನಿಮಗೆ ಆರೆಂಜು ಇದರಲ್ಲಿ ರಿಫ್ಲೆಕ್ಟರ್ ಒಂದು ಫಿಟ್ ಆಗಿದೆ. ಇದು ಒಂದು ಹೊಸದು ನೋಡಿ. ರೆಡ್ ಅಂದರೆ ನಿಮಗೆ ಪಾರ್ಕಿಂಗ್ ಆ್ಯಂಡ್ ಬ್ರ್ಯಾಂಡು ರೆಡ್ ಬರ್ತದೆ. ಪಾರ್ಕಿಂಗ್ ಐನು ಬ್ರೇಕು, ಪಾರ್ಕಿಂಗ್ ಆನ್ ಮಾಡ್ರೆ ರೆಡ್ಡು, ಬ್ರೇಕ್ ಮಾಡ್ರೆ ರೆಡ್ಡು. ಸೊ ಇಂಡಿಕೇಟರ್ ಆದರೆ ನೀವು ಆರೆಂಜು. ಅದು ಒಂದಲ್ಲಿ ಇದರಲ್ಲಿ ಫಿಟ್ ಆಗಿದೆ. ಇದು ಒಂದು ಹೊಸ ಕೆಲಸ ಇದರಲ್ಲಿ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ಬಂದರೆ ನೀವು ಬೇಸ್ ಮಾಡಲ್ ಗಾಡಿ ಅಂತಾನೆ ನಾವು ಇದಕ್ಕೆ ಆಮ್ರೆಸ್ಟನ್ನು ಫಿಟ್ ಮಾಡಿಲ್ಲ. ಇದು ನಿಮಗೆ ಗೊತ್ತಾಗಲಿ ಅಂತ ಆಮ್ರೆಸ್ಟು ಒಂದು ಫಿಟ್ ಮಾಡಿಲ್ಲ ನಾವು. ಸೊ ಗೊತ್ತಾಗಲಿ ಅಂತ ಒಂದು. ನೆಕ್ಸ್ಟ್ ಇದು ಬಂದ್ಬಿಟ್ಟು ಇದಕ್ಕೆ ಒಂದು ಸಿಸ್ಟಮು ಫಿಟ್ ಆಗಿದೆ, ಸಾಂಗ್ಸ್ ಇದು ಒಂದು ಫಿಟ್ ಆಗಿದೆ. ಮಿರರ್ ಒಂದು ಇದಕ್ಕೆ ಫಿಟ್ ಆಗಿದೆ. ಸೈಡ್ ಮಿರರ್ ನಾವು ಬೇಜಾನ್ ಗಾಡಿಯಲ್ಲಿ ತೋರಿಸಿದ್ದೀನಿ ನಿಮಗೆ. ಮಿರರ್ ಒಂದು ಫಿಟ್ ಆಗಿದೆ. ಹೊಸ ಕೆಲಸ ಏನಂದ್ರೆ ಇನ್ಸೈಡ್ನಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ, ನೋಡ್ಬೋದು. ಹೊಸ ಕೆಲಸ ನನ್ನ ಪ್ರಕಾರ ನಮ್ಮ ಬ್ಯಾಂಗ್ಳೂರ್ನಲ್ಲಿ ಇದು ಫಸ್ಟ್ ಕೆಲಸ ಆಗಿರೋದು. ಯಾಕೆಂದ್ರೆ ನಾವು ಬೇಜಾನ್ ಕಸ್ಟಮರ್ ನಮಗೆ ಬೇಸಿಕ್ ಮಾಡಲ್ಗೆ ರೂಫ್ ಲೈಟ್ ಬರಲ್ಲ, ಹಾಕಿ ಕೊಡಿ ಅಂತ ಹೇಳ್ತಾ ಇದ್ರು. ಸೊ ರೂಫ್ ಲೈಟ್ ನಾವು ಈ ಗಾಡಿಗೆ ಫಸ್ಟ್ ಏನು ಬ್ಯಾಂಗ್ಳೂರ್ನಲ್ಲಿ ನಾವು ಫಿಟ್ ಮಾಡಿದ್ದೀನಿ. ಸೊ ಇದು ಫಿಟ್ ಮಾಡ್ರೂ ನಾವು ಇದಕ್ಕೆ ಸನ್ಶೇಡೂ ಫಿಟ್ ಮಾಡಿದ್ದೀನಿ. ಇದರಲ್ಲಿನೂ ನಿಮಗೆ ಲೈಟ್ ಬರ್ತದೆ ಬೇಸ್ ಮಾಡಲ್ನಲ್ಲಿ, ನೋಡ್ಬೋದು. ಇದೂ ನಿಮಗೆ ಮಾರುತಿ ಜೆನ್ಯೂನ್ನೇ ನಾವು ಹಾಕಿರೋದು. ರೈಟ್ ಒಂದು, ಲೆಫ್ಟ್ ಒಂದು, ಇದನ್ನು ಮಾರುತಿ ಜೆನ್ಯೂನ್ನೇ ಹಾಕಿದ್ದೀನಿ. ಒಂದು ಸಿಸ್ಟಮು. ಇನ್ನೊಂದು ಕೆಲಸ ಏನು ಮಾಡಿದೆ ಅಂದರೆ ಡಿಫಾಗರ್ ನಿಮಗೆ ಗ್ಲಾಸ್ನಲ್ಲಿ ಬಂದಿರ್ತದಲ್ಲ. ಸೊ ಅದಕ್ಕೆ ಕಸ್ಟಮರ್ ಏನು ರಿಕ್ವೈರ್ಮೆಂಟ್ ಇದೆ ಅಂದರೆ ORM ಇದೆಲ್ಲ, ಅದನ್ನು ಕೆಲಸ ಇದಕ್ಕೆ ಮಾಡಿದ್ದೀನಿ. ಇನ್ನೊಂದು ಕೆಲಸ ಬಂದ್ಬಿಟ್ಟು ಇದಕ್ಕೆ ಈ ಗ್ಲಾಸ್ ಏನಿದೆ ನಿಮಗೆ ಸೆಂಟ್ರ್ ಗ್ಲಾಸು, ಇದು ಪ್ಲೇನ್ ಬರ್ತದೆ. ಸೊ ಈ ಪ್ಲೇನ್ನಲ್ಲಿ ನಿಮಗೆ ಜಸ್ಟ್ ಇಲ್ಲಿ ಕೆಳಗಡೆ ಮಾಡ್ರೆ ನಿಮಗೆ, ಮೇಲೆ ಮಾಡ್ರೆ ನಿಮಗೆ ಅವಾಯ್ಡ್ ಆಗುತ್ತೆ ಅಷ್ಟೇ. ಇದು ಏನಿದೆ ಅಂದರೆ ಮೇಲೆ ಕೆಳಗಡೆ ಆಗುತ್ತೆ. ಆಟೋ ಡಿಮ್ಮಿಂಗ್
ಬೇಜಾನ್ ಜನ ನಮಗೆ ಕೇಳ್ತಾ ಇದ್ರು. ಸೊ ಅದು ಒಂದು ಇದರಲ್ಲಿ ಕೆಲಸ ಸಕ್ಸಸ್ಫುಲಿ ಆಗಿದೆ. ಇದು ವೈಟ್ ಇದೆ ನೋಡ್ಬೋದು. ಇಲ್ಲಿ ಇವಾಗ ನನ್ನ ಕೈ ಇಕ್ತೀನಿ, ಇಲ್ಲಿ ಹಿಂದ್ಗಡೆ ಸೆನ್ಸರ್ ಇದೆ, ಇದಕ್ಕೆ ನೋಡ್ಬೋದು ನೀವು ಆಟೋಮೆಟಿಕ್ ಈ ಕಲರು ನಿಮಗೆ ಚೇಂಜ್ ಆಗುತ್ತೆ. ಇದು ಆಫು, ಇದು ಆನ್, ಇದು ಒಂದು ಇದರಲ್ಲಿ ಕೆಲಸ ನಿಮಗೆ ಆಟೋ ಡಿಮ್ಮಿಂಗು ಆಗಿದೆ. ಸೊ ಈ ಕೆಲಸ ನಮಗೆ ಬೇಜಾನ್ ಜನ ಕೇಳ್ತಾ ಇದ್ರು, ಇದು ಒಂದು ಮಾಡಿ, ನೀವು ಒಂದು ಮಾಡಿ ಅಂತ. ಸರ್ ಇದು ಏನು ಆಲ್ಟ್ರೇಷನ್ ಕೆಲಸ ಇಲ್ಲ, ಇದು ಒಂದು ಇದಕ್ಕೆ ಒಂದು ವೈರನ್ನು, ಸಿಂಗಲ್ ವೈರನ್ನು ಕಟ್ಟಿಂಗ್ ಇಲ್ಲ, ಟಂಪರಿಂಗ್ ಇಲ್ಲ. ಒಂದು ವೈರನ್ನು ಕಟ್ಟಿಂಗ್ ಇಲ್ಲ, ಟಂಪರಿಂಗ್ ಇಲ್ಲ, ಸ್ಕಿನ್ನು ಇಲ್ಲ. ಯಾವ ಕೆಲಸಕ್ಕೆ? ಈ ಕೆಲಸಕ್ಕೆ. ಇದು ಬೇಜಾನ್ ಕೆಲಸ ಇದೆ. ಆ ಕೆಲಸ ನಾವು ಇದಕ್ಕೆ ಮಾಡಲೇಬೇಕು ಅಂತ ನಿಮಗೆ ತೋರಿಸಿರೋದು. ಅದು ಒಂದು ನೋಡಿ. ಇದನ್ನು ಮಾರುತ್ತಿದೆ ಜನಿಂದ ನಾವು ಹಾಕಿರೋದು ವಿತ್ ಲೈಟ್ ಜೊತೆನಲ್ಲಿ ಟಾಪ್ ಮಾಡಲ್ದು. ಇದು ರೈಟ್ ಒಂದು, ಲೆಫ್ಟ್ ಒಂದು. ಆಮೇಲೆ ಇದು ಬೇಜಾನ್ ಜನ ಕೇಳ್ತಾ ಇದ್ದಾರೆ ನಮಗೆ ರೂಫ್ ಲೈಟ್ ಇಲ್ಲ. ಹಾಗೆ ಅಂದರೆ ಸೆಂಟರ್ನಲ್ಲಿ ಒಂದೇ ಈ ಥರ ಇದನ್ನು ತೋರಿಸಿದ್ದೀನಿ ನೋಡಿ. ಈ ಥರ ಕಪ್ಲರ್ ಹಾಕಿ ನಾವು ಇದಕ್ಕೆ ಮಾಡಿರೋದು. ಈ ಕಪ್ಲರ್ ಇದೆಲ್ಲ, ಸೊ ಈ ಕಪ್ಲರು ನಿಮಗೆ ನೋಡ್ಬೋದು. ಅದಕ್ಕೆ ನಾವು ಇದು ಬಿಚ್ಚಿಕ್ಕಿದ್ದೀನಿ, ಇದು ನೋಡ್ಬೋದು ನಿಮಗೆ. ಇದೇ ಒಂದೇ ಒಂದು ಲೈಟ್ ಈ ಥರ ಬಂದಿರ್ತದೆ. ಸೊ ಈ ಲೈಟನ್ನು ಕಪ್ಲರ್ ಹಾಕಿ ಇದಕ್ಕಿಂತ ನಾವು ಇದಕ್ಕೆ ನಿಮಗೆ ಸೆಂಟ್ರ್ ರೂಫ್ ಲೈಟ್ ಒಂದು ಬೇಜಾನ್ ಜನ ಕೇಳ್ತಾ ಇದ್ರು. ಇದು ಒಂದು ಸಕ್ಸಸ್ಫುಲ್ಲಿ ನಮ್ಮ ಹತ್ರ ಕೆಲಸ ಆಗಿದೆ. ಆಮೇಲೆ ಆಟೋ ಡಿಮ್ಮಿಂಗ್ ಲೈಟ್, ಇದನ್ನು ಮಿರರ್ ನಾವು ಮಾತ್ರ ಬೇಜಾನ್ ಜನ ಕೇಳ್ತಾ ಇದ್ರು. ಇದನ್ನು ಒಂದು ಸಕ್ಸಸ್ಫುಲ್ಲಿ ಕೆಲಸ ಆಗಿದ್ರು. ಬಟ್ 100% ನಾವು ಚೆಕ್ ಮಾಡಿನೇ ವಿಡಿಯೋ ಮಾಡ್ತಾ ಇರೋದು. ಇದೊಂದು ಸೈನ್ಸ್, ಇದು ಒಂದು ಸಿಸ್ಟಮ್ ಫಿಟ್ ಆಗಿದೆ. ಒಂದು ರಿವರ್ಸ್ ಕ್ಯಾಮ್ರಾ ಒಂದು ಫಿಟ್ ಆಗಿದೆ ಇದರಲ್ಲಿ. 1080-720p 1080-720p ಇದನ್ನ ಕ್ಯಾಮ್ರಾನು ವೈಡ್ ಹ್ಯಾಂಗಲ್ನಲ್ಲಿ ನಿಮಗೆ ಬರ್ತದೆ. ಸೊ ತಿರ್ಗಾ ಇದು ಆಫ್ ಮಾಡ್ರೆ ನೀವು ಫ್ರಂಟ್ ಕ್ಯಾಮ್ರಾನು ನೀವು ನೋಡಿ, ನಿಮಗೆ ಕ್ಲಿಯರ್ ಆಗಿ ಟೂಮ್ಲೆಸ್ನಲ್ಲಿ ಆಫ್ ಆಗುತ್ತೆ. ಸ್ಟೇರಿಂಗ್ ನಾವು ಬೇಜಾನ್ ಗಾಡಿನಲ್ಲಿ ನಿಮಗೆ ತೋರಿಸಿದ್ದೀನಿ. ಬೇಸಿಕ್ ಮಾಡಲ್ ಸ್ಟೇರಿಂಗು ಈ ಥರ ತೆಗಿಬಿಟ್ಟು ಇದಕ್ಕೆ ಟಾಪ್ ಮಾಡಲ್ ಸ್ಟೇರಿಂಗ್ ಹಾಕಿ ನಾವು ವಿತ್ ಕ್ರೂಸ್ ಕಂಟ್ರೋಲು ಆ್ಯಕ್ಟಿವೇಶನ್ ಮಾಡಿದ್ದೀನಿ. ಇದಕ್ಕೆ ಬೆಲಿನೋ ಇರಲಿ, ಫ್ರೋನ್ಸ್ ಇರಲಿ, ಟೊಯೋಟಾ ಟೈಸರ್ ಇರಲಿ, ಗ್ಲಾನ್ಸಾ ಇರಲಿ, ಎಲ್ಲ ಕೆಲಸ ಒಂದೇ ಅಂತ ತಿಳ್ಕೊತೀರಾ ಕಸ್ಟಮರ್. ಸರ್ ಬೆಲಿನೋ, ಗ್ಲಾನ್ಸಾ, ಟೊಯೋಟಾ ಟೈಸರು ಅದಕ್ಕೆ ಬೇರೆ ಬೇರೆ ಸೆಗ್ಮೆಂಟು, ಅದು ನೀವು ತಿಳ್ಕೊತೀರಾ ಸರ್. ಜಸ್ಟ್ ಕಸ್ಟಮರ್ ಮೇಲೆ ಹಿಂಗೆ ಅದನ್ನು ನೋಡ್ಕೊಡೋಣ. ಇದಕ್ಕೆ ಕಾಂಬಿನೇಷನ್ ಸ್ವಿಚ್ ಒಂದು ನಾವು ಚೇಂಜ್ ಮಾಡಿದ್ದೀನಿ. ಇದು ನೋಡ್ಬೋದು, ವೈಫರ್ ಆನ್ ಮಾಡ್ರೆ ಆನು, ಇಲ್ಲಿ ತಿರ್ಗಾ ಅಲ್ಲಿ ನೀರು ಹೊಡೆದ್ರೆ ನೀವು ನೀರು ಬರ್ತಾ ಇದೆ ನೋಡ್ಬೋದು. ಸೊ ಇದು ಕಾಂಬಿನೇಷನ್ ಸ್ವಿಚ್ಚನ್ನು ಒರಿಜಿನಲ್ ಥರ ಹಾಕಿ ನಾವು ಫಿಟ್ ಮಾಡಿರೋದು. ಒಂದು ಗೇರ್ ನಾವು ಬಂದು ಇದಕ್ಕೆ ಹಾಕಿದ್ದೀನಿ. ಇನ್ನೊಂದು ಫಾಗ್ಲೈಟ್ ಸ್ವಿಚ್ಚು ಒರಿಜಿನಲ್ ಥರ ಇಲ್ಲಿ ನೋಡ್ಬೋದು ನೀವು. ಫಾಗ್ಲೈಟ್ ಆನ್ ಮಾಡ್ರೆ ಈಗ ಆಫ್ ಮಾಡ್ರೆ ಎಲ್ಲೋ, ಈಗ 3 ಕಲರ್ ನಿಮಗೆ ಚೇಂಜ್ ಆಗುತ್ತೆ. ಇದಕ್ಕೆ ಸ್ವಿಚ್ ಒಂದು ನಾವು ಫಿಟ್ ಮಾಡಿದ್ದೀನಿ ಈ ಥರ. ಇದು ಒಂದು ಇದರಲ್ಲಿ ಕೆಲಸ ಆಗಿದೆ. ಒಂದೊಂದು ಗೇರ್ ನಾವು ಇದು ಬೇಸಿಕ್ ಮಾಡಲ್ ಅಂತಾನೆ ಗಾಡಿ ನಿಮಗೆ ತೋರ್ಸೋಕ್ಕೆ ನಾವು ಆಮ್ರೆಸ್ಟ್ ಒಂದು ಹಾಕಿಲ್ಲ, RC ಲಿವರ್ ಹಾಕಿಲ್ಲ, ಮಿರರ್ ಸ್ವಿಚ್ ಒರಿಜಿನಲ್ ಜಾಗನಲ್ಲಿನೇ ಹಾಕಿದ್ದೀನಿ. ಈ ಥರ ಕೆಲಸ. ಇನ್ನೊಂದು ಏನು ಕೆಲಸ ಅಂದರೆ ಇನ್ಮೇಲೆ ಡೋರ್ ಡ್ಯಾಂಪಿಂಗ್ ಒಂದು ಇದಕ್ಕೆ ಮಾಡ್ತೀರಲ್ಲ, ನಾವು ಇದಕ್ಕೆ ರೂಫ್ ಡ್ಯಾಂಪಿಂಗ್ ಮಾಡಿದ್ದೀವಿ. ಈ ರೂಫ್ ಫೀಲಿಂಗ್ ನೋಡ್ಬೋದು ನೀವು. ಇದಕ್ಕೆ ನಾವು ಡ್ಯಾಂಪಿಂಗ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ರೂಫ್ ಡ್ಯಾಂಪಿಂಗ್ ಮಾಡಿರೋದು ಇದು ಮಳೆನಲ್ಲಿ ನಿಮಗೆ ಬಿಸಿಲಿನಲ್ಲಿ ಗಾಡಿ ಬಿಸಿಲಾಗತ್ತೆಲ್ಲ, ಸೊ ಆ ಟೈಮ್ನಲ್ಲಿ ಏನಾಗುತ್ತೆ, ಮಳೆನಲ್ಲಿ ನಿಮಗೆ ಡಬ್ 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 ಅಂತ ಶಬ್ದ ಬರ್ತದೆ. ಸೊ ಅದು ರಿಲೀಸ್ ಮಾಡೋಕ್ಕೆ ನಾವು ಡ್ಯಾಂಪಿಂಗ್ ಬಂದ್ಬಿಟ್ಟು ರೂಫ್ಗೆ ಮಾಡಿದ್ದೀವಿ. ನೆಕ್ಸ್ಟ್ ಟೈಮ್ ಇದು ನೋಡ್ಬೋದು ನೀವು. ಶಬ್ದ ಡೋರ್ನಲ್ಲಿನೇ ಹೆಂಗಿದೆ, ರೂಫ್ಗೆ ಮಾಡಿರೋದು ಹೆಂಗಿದೆ. ಸೊ ಇದಕ್ಕೆ ಒಂದು ರೂಫ್ ಡ್ಯಾಂಪಿಂಗ್ ಒಂದಾಗಿದೆ, ಒಂದು ಸ್ಟೇರಿಂಗ್ ಫಿಟ್ ಆಗಿದೆ, ಒಂದು ಆಟೋ ಫೋಲ್ಡ್ ಮಿರರು, ಫ್ರಂಟ್ ಗಿರಲ್ಲು, ಹಿಂದೆಡೆ ವೈಫರ್ ನಮ್ಗೆ ಹತ್ರ ಬೇಜಾನ್ ಜನ ಕೇಳ್ತಾ ಇದ್ರು. ಏನಂತ ಕ್ವಶನ್ ಅಂತ, ಸರ್ ವೈರಿಂಗ್ ಕಟ್ಟಿಂಗ್ ಆಗುತ್ತಾ, ಟಾಂಪರಿಂಗ್ ಆಗುತ್ತಾ, ವಾರಂಟಿ ಅವಾಯ್ಡ್ ಆಗುತ್ತಾ ಸರ್? ನೋಡಿ, ಈ ಥರ ಕಪ್ಲರ್ ಹಾಕಿ ನಾವು ಇದಕ್ಕೆ ಈ ಥರ ಕಪ್ಲರ್ ಹಾಕಿ ಕಾಟನ್ ಟೈಪ್ ಎಲ್ಲ ಹಾಕಿ ಇದಕ್ಕೆ ವೈರಿಂಗ್ ಯೂಸ್ ಮಾಡೋದು. ಒಂದು ವೈರನ್ನು ನಿಮಗೆ ಅಲ್ಲಿಂದ ಕಾಣಿಸಲ್ಲ. ಇಲ್ಲಿದೆ ನೋಡಿ ನೀರ್ದು, ಈ ಜಾಗನಲ್ಲಿಂದ ನೀರ್ದು ಫಿಟ್ ಆಗೋದು. ಸೊ ಇದು ಒಂದು ಓಪನ್ ಮಾಡಿನೇ ನಿಮ್ಗೆ ತೋರ್ಸೋಣ ಅಂತ ಇಕ್ಕಿರೋದು. ಈ ಕೋಟರ್ ಗ್ಲಾಸನ್ನು ಚೇಂಜ್ ಮಾಡಿರೋದು ನಾವು. ಇದು ಏನು ಅನ್ಸರೋದಿಲ್ಲ, ಒರಿಜಿನಲ್ ಕೋಟರ್ ಗ್ಲಾಸ್ ನಾವು ಚೇಂಜ್ ಮಾಡಿರೋದು. ಇದು ಬೀಡಿಂಗು ನಮ್ಮ ಹತ್ರ ಅವೈಲಬಲ್ ಇದೆ. ಕ್ರೋಮ್ದು ಟಾಪ್ ಮಾಡಲ್ ಈ ಬೀಡಿಂಗ್ ತೆಗಿಬೇಕು, ಹಾಕ್ಬೇಕು. ಸೊ ನಿಮ್ಮದು ಬೆಲಿನೋ ಇರಲಿ, ಗ್ಲಾನ್ಸಾ ಇರಲಿ, ಟೊಯೋಟಾ ಟೈಸರ್ ಇರಲಿ, ಯಾವ ಗಾಡಿನೋದು ಇರಲಿ, ರಿಯರ್ ವೈಫರ್ ಅವೈಲಬಲ್ ಇದೆ. ಆಲ್ಮೋಸ್ಟ್ ಎಲ್ಲ ಅಕ್ಸೆಸರೀಸ್ ನಿಮಗೆ ಸಿಗುತ್ತೆ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಇನ್ಸ್ಟಾಗ್ರಾಮ್ನಲ್ಲಿ ಶಾರ್ಟ್ ವೀಡಿಯೋ ಇದೆ, ಯೂಟ್ಯೂಬ್ನಲ್ಲಿನೂ ಶಾರ್ಟ್ ವೀಡಿಯೋ ಇದೆ. ಯೂಟ್ಯೂಬ್ನಲ್ಲಿ ನಿಮಗೆ ಲಾಂಗ್ ವೀಡಿಯೋ ಸಿಗುತ್ತೆ. ಅದೆಲ್ಲ ನೋಡ್ಬಿಟ್ಟು ನೀವು ಡಿಸೈಡ್ ಮಾಡಿ ಏನು ಮಾಡಬೇಕು,
ಯಾವ ಥರ ಫಿಟ್ ಮಾಡಬೇಕು, ಏನೇನು ಕೆಲಸ ಮಾಡಬೇಕು ಅಂತ ನೋಡಿ ನೀವು ಫೋನ್ ಮಾಡ್ಬೋದು.